ಅಂದರೆ ಭಯಾನಕ ಭುಜಂಗ. ಆ ನನ್ನ ದಣಿ ಚಕ್ರವರ್ತಿ ಚಂದ್ರಕಾಂತನನ್ನು ಇದುವರೆಗೂ ಯಾರು ಮುಟ್ಟಿಲ್ಲ. ಮುಟ್ಟಿದವರನ್ನು ಎಂದಿಗೂ ಬಿಟ್ಟಿಲ್ಲ ಈ ಭುಜಂಗ. ಸಾಧ್ಯವಿಲ್ಲ. ಲಂಕೇಶ್ವರ ರಾವಣ ಅಂದದ ಅರಗಿಣಿ ರಂಗನಾಥನ ಹೆಂಡತಿ. ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ, ಮಹಾಭಾರತ ಹುಟ್ಟಿದ್ದು ಹೆಣ್ಣಿನಿಂದ, ಕವನ ಹುಟ್ಟಿದ್ದು ಹೆಣ್ಣಿನಿಂದ, ಕವನ ಹುಟ್ಟಿದ್ದು ಹೆಣ್ಣಿನಿಂದ. ಈ ಹೆಣ್ಣಿನ ಈ ಬಣ್ಣದ ಹೆಣ್ಣಿನ ರೀತಿ ರಾಗಮಯ ಮಂಥನವೇ ಈ ಜಗತ್ತು. ಬ್ರಹ್ಮ ಹೆಣ್ಣನ್ನು ಸೃಷ್ಟಿಸುವಾಗ ತನಗೊಂದು ವಿಶಿಷ್ಟ ಸ್ಥಾನ ಬೇಕಿತ್ತೋ ಏನೋ. ಅದಕ್ಕಾಗಿಯೇ ಹೆಣ್ಣಿನ ಸೊಂಟಕ್ಕೆ ಸೌಂದರ್ಯವನ್ನಿಟ್ಟ, ಕಂಠಕ್ಕೆ ಮಾಧುರ್ಯವನ್ನಿಟ್ಟ, ಎದೆಗಳ ಮೇಲೆ ಕುಚಗಳ ಕುಣಿತವನ್ನೂ ಇಟ್ಟ. ಅಬ್ಬಾ, ಕುಚಗಳ ಕುಣಿತಕ್ಕೆ ಮರುಳಾಗದ ಮಾನವರಿಲ್ಲ ಈ ಜಗತ್ತಿನಲ್ಲಿ. ಲಕ್ಷ್ಮೀ, ಅದೇನು ನಿನ್ನ ಚಿತ್ತ ಚೋರ ಸೌಂದರ್ಯ, ಅದೇನು ನಿನ್ನ ಗಾನ ಗಂಧರ್ವಗಳ ಮಾತು. ಶೃಂಗಾರ ಶಿಲೆಯಂತೆ ಬಂಗಾರದ ಬೆಲೆ ಹೊಂದಿ, ಗಿರಿ ಗಗನ ಶಶಿಯಂತೆ ಪರಿಶೋಧಿಸುವ ಈ ನಿನ್ನ ಮೈ ಮಾತಕ್ಕೆ ಈ ಕಲೆಗಾರನ ಮನ ಸೋತಿದೆ ಪ್ರೀತಿ. ಅಂತಹ ಚೆಲುವೆ ನೀನು. ಬ್ರಹ್ಮ ಅದ್ಯಾವ ಹೊತ್ತಿನಲ್ಲಿ ಅದ್ಯಾವ ಮತ್ತು ಬರುವ ಬತ್ತಿ ಸೇದಿ ನಿನ್ನನ್ನು ಈ ಭೂಮಿಗೆ ಬಿತ್ತಿದನು ನಾ ಕಾಣೆ. ನನ್ನ ಕನಸಿನ ಲೋಕದಲ್ಲಿ ನಿನ್ನ ಪ್ರೇಮ ಪಾಕ ತುಂಬಿ ಭೂಮಿ ತೂಕದ ಭಾರವಾಗಿದೆ ಲಕ್ಷ್ಮಿ. ಅಪಾರ ಆಸ್ತಿಯೊಂದಿಗೆ ಅಪ್ರಮಿತ ಚೆಲುವು ಹೊಂದಿದ ಆ ನಿನ್ನ ಗಂಧ ಮಕರಂದ ಭರಿತ ಮಂದ ಸುಖ ನಿನ್ನ ನಗುಮುಖ ಅದ್ಯಾವ ಗಳಿಗೆಯಲ್ಲಿ ಈ ನನ್ನ ಅಂಗೈ ಅರಮನೆಯಲ್ಲಿ ಹೊಳೆಯುವುದೋ ಎಂದು ನನ್ನ ಮನ ಕಾದು ಕುಳಿತಿದೆ ಲಕ್ಷ್ಮಿ. ಸುಂದರ ಸುಕೋಮಲ ಮಧುರವಾದ ನಿನ್ನ ದೇಹವನ್ನು ಕಚ್ಚಿ ಕಚ್ಚಿ ನನ್ನ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ಸೇಡು
ಸೇಡು ಸೇಡಿಗೆ ಸೇಡೆಂಬ ಈ ಪ್ರತೀಕಾರದ ಕೂಗು ನನ್ನ ಎದೆಗೆ ಅಪ್ಪಳಿಸಿದ ಸಪ್ಪಳಕ್ಕೆ ನನ್ನ ರೋಮವೆಲ್ಲ ರಾಮಬಾಣವಾಗಿ ಇಡೀ ಭುವನವನ್ನೇ ಸುಡುವಂತಾಗಿದೆ. ಆ ಸೇಡಿಗಾಗಿ ಸಿಡಿದದ್ದ ಈ ಮಿಡಿ ನಾಗರನ ಹೆಡೆಯಿಂದ ಆ ಜಮೀನ್ದಾರ್ ಜಡ ದೇಹವನ್ನು ಸುಡಲೇಬೇಕ. ಜಮೀನ್ದಾರ್ ರಂಗ ರಾಮಾಯಣದಲ್ಲಿ ಆ ರಾವಣನಿಗೆ ಹೆಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿಗೆ ಮಣ್ಣಿನ ಸೇಡು. ಮಹಾಭಾರತದಲ್ಲಿ ಆ ಕೌರವೇಶ್ವರನಿಗೆ ಮಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಅಧಿಕಾರದ ಸೇಡು. ಜಮೀನ್ದಾರ್ ರಂಗು ರಂಗಿನ ಈ ಚದುರಂಗದ ರಾಜಕೀಯದಿಂದ ನೀನೆಂದು ಉತ್ತಮ ಪ್ರಶಸ್ತಿ ಪಡೆದುಕೊಂಡೆ. ಅಂದಿನಿಂದಲೇ ನನ್ನ ಹೃದಯದಲ್ಲಿ ಹೊತ್ತಿ ಉರಿಯುತ್ತಿದೆ ಸೇಡಿನ ಜ್ವಾಲಾಮುಖಿ. ಈ ದಿಟ್ಟ ಚಂದ್ರಕಾಂತನಿಗೆ ನೀನು ಶರಣಾಗಿ ಬಾಳದಿದ್ದರೆ ನಿನ್ನ ಬಾಳಿಗೆ ಮುಳ್ಳಿನ ಪಂಜರ ನಾನಾಗಿ ಶೂರನೆಂದು ಸಿಡಿದೆದ್ದ ನಿನ್ನ ತಮ್ಮನ ಜೀವವನ್ನು ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತಾಭಸ್ಮವನ್ನು ಹಣೆಗೆ ಹಚ್ಚಿಕೊಂಡು ಚೆಂದುಳ್ಳ ಚೆಲುವೆಯಾದ ನಿನ್ನ ತಂಗಿ ಭಾಗ್ಯ ಆ ನಿನ್ನ ತಂಗಿಯ ಭಾಗ್ಯಳ ಶೀಲದೊಂದಿಗೆ ನಿನ್ನ ಹೆಂಡತಿ ಲಕ್ಷ್ಮಿಯನ್ನು ಉಂಡು ನನ್ನ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ನಾನೀ ಕಲಿಯುಗದ ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. ಅದೇನೆಂದು ಬೇಗ ಅಪ್ಪಣೆ ಮಾಡಿದಣಿ. ಈ 21ನೇ ಶತಮಾನದ ಗತವನ್ನು ನಿಮಗಾಗಿ ಚಂದ್ರಲೋಕದ ನಕ್ಷತ್ರವನ್ನೇ ತಂದು ಕೊಡುವೆ. ಹೌದಾ? ಹೌದು ದಣಿ. ಹೋದ ವರ್ಷ ನಿಮಗಾದ ಅವಮಾನದಲ್ಲಿ ನಾನೇ ಮಾನೀನೆಂದು ಏಳಿ ಏರಿ ಕೂಗಿ ಹೇಳಿದ ಸುರ ಸುಂದರಿ ಚಂದ್ರಿಕೆಯನ್ನು ತಂದು ನಿಮ್ಮ ಅಂದದ ಅರಮನೆಯಲ್ಲಿ ನಿಮ್ಮ ದಿಂಬಿಗೆ ಬಂಧಿಸಿದಂತೆ ಈಗ ನಿಮಗೆ ಅಪಕೀರ್ತಿ ಬಿಗಿದ ಆ ವೀರರಮಣೀಯ ಸುರ ಸುಂದರಿಯನ್ನು ತಂದು ಅರ್ಪಿಸಲೇ ತಡೆಯಾಕೆ ಹೇಳಿ ಬೇಗ. ಭುಜಂಗ ಹರೆಯದ ಹೆಂಗಳೆಯರ ತೊಡೆಗಳ ಬಳ್ಳಿಗಳನ್ನು ಹರಿದು ಹಾಕಿ ದಿನಕ್ಕೊಂದು ಹೊಸ ಹುಡುಗಿಯ ದೇಹ ಸುಖವನ್ನುಣ್ಣುವ ಈ ಚಕ್ರವರ್ತಿಯ ಫಲಗೈ ಬಂಟ ಭುಜಂಗ. ಭುಜಂಗ ಇದ್ದರ ಇರಬೇಕು ನಿನ್ನಂತಹ ಧೀರ ಬಂಟ. ನಿನ್ನಂತಹ ಬಂಟನನ್ನು ಪಡೆದ ನಾನೇ ಧನ್ಯ. ನೀನು ಇದೇ ರೀತಿ ನನ್ನ ಕೀರ್ತಿಗೆ ಕಳಶವಾಗಿ ನಿಂತರೆ ಈ ನಾಡಿನಲ್ಲಿರುವ ವಿಷ ಜಂತುಗಳನ್ನು ಹಂತ ಹಂತವಾಗಿ ತಿಂದು ತೇಗಿ ಬಿಡುವೆ ಭಾಕಾಸುರನಾಗಿ. ಈ ಭುಜಂಗನ ಬಾಹುಬಲದ ಮೇಲೆ ಯಾವ ಸಂಶಯವೂ ಬೇಡ ಗೌಡ್ರೆ. ಸಹಸ್ರ ಬಾಹುಬಲದ ಕಾರ್ತಿವೀರಾರ್ಜುನನ ಪುನರವತಾರವೇ ಈ ಭುಜಂಗ. ಅಂಜದ ಗಂಡಾಗಿ ಈ ನಗರಕ್ಕೆ ನಂಜುಂಡನೆಂದು ಪುಂಡ ಪೋಖರಿಗಳ ಚೆಂಡು ತೆಗೆದು ನಿಮ್ಮ ಪ್ರಚಂಡ ಮಾತುಗಳನ್ನು ಪರಿಪಾಲಿಸುವುದೇ ಈ ಭುಜಂಗನ ಗುರಿ. ಸಂತೋಷ, ಪರಮ ಸಂತೋಷ. ಭುಜಂಗ ಈಗಲೇ ನನಗೆ ಪರಮ ವೈರಿಯಾಗಿದ್ದ ಜಮೀನ್ದಾರನನ್ನು ಬರಲು ಹೇಳಿದ್ದೇನೆ. ಬಂದ ನಂತರ ಮುಂದಿನ ಕಾರ್ಯ ಮಾಡಿದರಾಯ್ತು. ಕರೀಲಿಕ್ಕೆ ಹೋದ ತಿರುಪತಿ ಇನ್ನೂ ಬರಲೇ ಇಲ್ಲ. ಶರಣಾಗತ ರಕ್ಷಕರು, ಶ್ರೀಮಂತ ಭಕ್ಷಕರು, ಶ್ರೀ ಮಹಾಕುಲದ ವೀಕ್ಷಕರಾದ ಶ್ರೀ 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 ಚಕ್ರವರ್ತಿ ಚಂದ್ರಕಾಂತ್ ಅವರಿಗೆ ಈ ತಿರುಪತಿಯ ನಮಸ್ಕಾರಗಳು. ಬೆಂಕಿ ಬಿತ್ತು ನಿನ್ನ ನಮಸ್ಕಾರಕ್ಕೆ. ಅಲ್ರಿ ಆ ಜಾಗದ ವಿಚಾರವಾಗಿ ಮಾತನಾಡಲು
ಆ ಜಮೀನ್ದಾರನ್ನು ಕರೆದುಕೊಂಡು ಬಾ ಎಂದರೆ ನೀನೊಬ್ಬನೇ ಬಂದು ನಿಂತಿರುವೆಯ ಮೂರ್ಖ. ಅಲ್ರಿ ಗೌಡ್ರ, ಅವ ನಿಮಗೆ ಏನೇನು ಅಂದು ಗೊತ್ತಿನ್ರಿ? ಏನಂದ ಜಮೀನ್ದಾರ ನನ್ನ ಮಗ? ಛೀ, 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 ಛೀ. ಇಲ್ರಿ, ಈ ಅನ್ನ ತಿನ್ನ ಬಾಯಾಗ ನಾನು ಹೆಂಗಾರ ಹೇಳ್ರಿ ಅದನ್ನ, ನನ್ನ ಕಡೆಯಿಂದ ಹೇಳಾಗಲ್ ಬಿಡ್ರಿ. ಛೇ, ಬಾ 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 ಗೌಡ್ರ, ನೀವು ಏನ್ರಿ ನಮಗೆ ಎಷ್ಟು ಸಹಾಯ ಮಾಡಿರಿ. ಆ ರಂಗನಾಥ ತಮ್ಮ ಪುತ್ರ ಹೇಳಿದ್ ಮಾತ್ರ ನನ್ನ ಕಡೆಯಿಂದ ಹೇಳೋದಾಗಲ್ರಿ, ಹೇಳೋದಾಗಲ್ಲ. ಏನ್ ಮಾಡ್ತೀರಿ ಗೌಡ್ರ? ಹೇಳಿಲ್ಲ ಅಂದ್ರ ನಮ್ದು ನಡೆಯಂಗಿಲ್ಲ, ನಮ್ದು ಹೊಟ್ಟಿ ಪಾಡು ಗೌಡ್ರ. ಆ ಜಾಗ ಏನು ಅವ್ರ ಅಪ್ಪಂದೇನು? ಅದ್ರ ಸುದ್ದಿ ಆಕಾರ ನಿಮ್ಮ ಗೌಡ ಬಂದ ಅಂದ್ರ ಎಂತೆಂತ ಮಾತಂದ್ರಿ ಆ ರಂಗನಾಥ್ ಇಷ್ಟ ಅನ್ನೋದ್ರೊಳಗ ಒಂದ್ರಿ ಆ ಪುತ್ರ ನನ್ನ ಮಗ ಒಳಗಿಂದ ಜಯ 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 ಜಯ. ನನ್ನ ಮಗನ, ಜಾಫರ್ ನನ್ನ ಮಗನ, ಜಾಫರ್ ನನ್ನ ಮಗನ, ಅಭಿವೇಕಿ ನನ್ನ ಮಗನ, ನಿಮ್ಮ ಗೌಡ ಉತ್ತರ ಪೊಲೀಸ್ ನನ್ನ ಮಗ. ನೀನು ನಿಮ್ಮ ಗೌಡ ಯಾಕಾರ ಆ ಜಾಗದ ಸುದ್ದಿ ಮಾತಾಡಿದ್ವಿ ಅಂದ್ರ ಅದೇಂತ ಅಂದ್ರಿ, ಆ ಚಿಕನ್ ಮಟನ್ ಕೈಮೆ ಮಾಡ್ತಾರಂತಲ್ರಿ, ಅದ ಹೆಂಗ ಆ ತರ ಕಚ 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 ಕೊಚ್ಚಿ ಹಂಗ ಕೈಮಾ ಮಾಡಿ ಅಡಿಗೆ ಕಡ್ತಾನಿ ಅಂತ ಗೌಡ್ರ ಒಂದ ಸಲ ಅವ್ರ ಕೊಡ್ಲಿ ಹಿಂಗ ತೋರಿಸ್ತಾನ್ರಿ. ಅವರ ಅಣ್ಣ ಎದುರಿಗಿದ್ದರು ನನ್ನನ್ನೇ ಕಡಿಯುತ್ತೇನೆ ಎಂದು ಸೊಕ್ಕಿನಿಂದ ಮಾತನಾಡಿದನೇ ಆ ಸೊಕ್ಕಿನ ವೀರಭದ್ರ. ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಆವಿನ ದೇಶ 12 ವರುಷ. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಒಪ್ಪುವ ಆಳಲ್ಲ, ತಲೆ ತಗ್ಗಿಸಿ ಬಾಳುಲ್ಲ. ಆ ಲಂಕೆಯ ಸುತ್ತ ಬೆಂಕಿ ಯಾವ ಕೇಡನು ಮಾಡಿಲ್ಲ, ಆದರೆ ಸೇಡನು ಬಿಡಲಿಲ್ಲ. ಅಭಿಮಾನವ ಬಿಡಲೊಲ್ಲೆ, ಅಪಮಾನವ ಸಹಿಸೊಲ್ಲೆ, ಅನ್ಯಾಯವ ಮಾಡೊಲ್ಲೆ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ. ಮಾತಾಡ್ತೇನೋ ಸಾವುಕಾರ, ನಿನಗ ಮಾತಾಡ್ತೇನೆ. ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ. ಈ ಬೇಟೆಗಾರನ ಮನೆಗೆ ಬಂದು ಈ ಬೇಟೆಗಾರನ ಭಯವಿಲ್ಲದೆ ಮಾತನಾಡುತ್ತಿರುವೆಯೋ ಹಡವ? ಆದಿ ತಪ್ಪಿ ಮಾತನಾಡಿದರೆ ನಿನಗಷ್ಟೇ ಏಕೋ, ನಿಮ್ಮಪ್ಪನಿಗೂ ಕೂಡ ಮಾತನಾಡುತ್ತೇನೆ. ಏ ಚಕ್ರವರ್ತಿ, ಮೈಯಲ್ಲಿ ಎಣ್ಣೆ ಇದೆ, ಕೈಯಲ್ಲಿ ಹಣ ಇದೆ ಅಂತ ತಿಳಿದು ಆ ಸರ್ಕಾರ ನೀಡಿದ ಭೂಮಿಯನ್ನು ಕೃಷಿ ಕೇಂದ್ರವನ್ನು ರದ್ದು ಮಾಡಿ ಇನ್ನು ಶುಗರ್ ಫ್ಯಾಕ್ಟರಿ ನಿರ್ಮಿಸಲು ಹೊಂಚು ಹಾಕಿ ನಮ್ಮಣ್ಣನನ್ನು ಹೆದರಿಸಲು ಈ ನಾಯಿಯನ್ನು ಕಳಿಸಿದೆಯ ರಣಹೇ? ಹೌದು, ಸುತ್ತ 10 ಹಳ್ಳಿಗೂ ಇಲ್ಲಿ ನಾನೇ ಚಕ್ರವರ್ತಿ. ಇಲ್ಲಿ ನನ್ನ ಅನುಮತಿ ಇಲ್ಲದೆ ಬೇರೆ ಯಾವ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ. ಇಲ್ಲಿ ನನ್ನ ಕೆಲಸ ಮುಗಿದ ನಂತರವೇ ಸರಕಾರದ ಕೆಲಸ. ಇಲ್ಲಿ ನನ್ನ ಕೆಲಸ ಆಗುವವರೆಗೂ ನಾನು ಅದಕ್ಕೆ ಬೇರೆಯವದಕ್ಕೆ ಅವಕಾಶ ಕೊಡುವುದಿಲ್ಲ. ಏ ಚಕ್ರವರ್ತಿ, ಅಲ್ಲಿಂದ ಕಾರ್ಯ ಮುಗಿಯುವವರೆಗೂ ಅವಕಾಶ ಕೊಡುವುದಿಲ್ಲ ಅನ್ನುವುದಕ್ಕೆ ನಿನ್ನ ಜನ್ಮಕ್ಕೆ ನಾಚಿಕೆ ಆಗುವುದಿಲ್ಲವೇನೋ? ರೇ ಸಾವುಕಾರ್ ಚಂದ್ರಕಾಂತ್, ನೀನು ಹಠ ಹಿಡಿದಿದ್ದೇ ಆಗಿದರೆ ಆ ಸರಕಾರ ಬಂದು ನಿನ್ನ ಘಟ ಉರುಳಿಸುವ ಮೊದಲೇ ನಾನೇ ನಿನ್ನ ಘಟ ಉರುಳಿಸಿ ಬಿಡುತ್ತೇನೆ. ಅಕ್ಷರ ಜಮೀನ್ದಾರನೆಂಬ ಜಂಬದಿಂದ, ರೈತ ಸಂಘದ ಅಧ್ಯಕ್ಷನೆಂಬ ಅಹಂಕಾರದಿಂದ ಪ್ರಶಸ್ತಿ ಪಡೆದನೆಂದು ನಿನ್ನ ಬುದ್ಧಿ ಕೆಟ್ಟು
ನನ್ನ ಮಾತನ್ನು ಮೀರಿ ನಡೆದ ನಿನ್ನಣ್ಣನ ಮಾತು ಕೇಳಿ ನೀನು ಹೀಗೆ ಚೀರಾಡಿದರೆ ನಿನ್ ಚೀರಾಡಿದ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ ಎಚ್ಚರ. ನನ್ನ ಊರಿ ನಾಲಿಗೆಯನ್ನು ಮುಟ್ಟುವ ನಿನ್ನ ರಟಕ್ಕೆ ಇನ್ಯಾವ ಜನ್ಮದಲ್ಲೂ ಸಾಧ್ಯವಿಲ್ಲ. ನಿಮ್ಮಂತ ಪುಂಡ ಪಾಪರಿಗಳಿಗಾಗಿ ಹಿಂಡು ಕುರಿ ಹಾಲು ಕುಡಿದು ಗಂಡು ಗಚ್ಚಿ ಹಾಕಿ ಗಂಡು ದೇಹವನ್ನು ಬೆಳೆಸಿಕೊಂಡೇ ಬೆಳೆದಿದ್ದೇನೆ. ಬೇಗ ನನ್ನಲ್ಲಿ ಮುಟ್ಟುವ ಗಂಡು ಸ್ಥಳವಿದ್ದರೆ ಮಗನ ಎಲ್ಲ ಕುಂದಿ ನನ್ನ ಗಂಡಸ್ತನಕ್ಕೆ ಸೌಹಾಲಾಗ್ತೀಯ ಕುನ್ನಿ. ಸಾವಿರಾರು ವೈರಿಗಳ ಬಿಸಿ ರಕ್ತ ಕುಡಿದು ಕೊನೆಗೆ ನಿನಗಾಗಿ ಹಲ್ಮಸದು ಕುಳಿತಿರುವ ಈ ಚಕ್ರವರ್ತಿಗೆ ನೀನು ನರಿಯಾಗಿ ಕೂಗಿದರೆ ಈ ನನ್ನ ನರಕದ ಹಲ್ಲಿಗೆ ನಿನ್ನನ್ನು ಆಹುತಿ ಮಾಡಿಬಿಡುತ್ತೇನೆ. ಏ ಭುಜಂಗ, ಯಪ್ಪ ಎತ್ತಳೆ ನಿನ್ನ ಕತ್ತಿಯನ್ನು. ಆಯ್ತ್ರಿ ಅಪ್ಪ, ಮದದ ಮತ್ತಾನಿಯಾಗಿ ಕೊಬ್ಬಿರುವ ಈ ಮತ್ತಾನಿಗೆ ನಾನೇ ಅಂಕುಶವಾಗಿ ಈತನ ಪ್ರಾಣ ಯಮನ ಪಾದಕ್ಕೆ ಸೇರಿಸಿ ಬಿಡ್ತೀನಿ. ಹುಚ್ಚರಾಗಿ ಅಚ್ಚರು ತಪ್ಪಿ ಮಾತನಾಡಿದರೆ ನಿನ್ನ ಗಂಟಲಲ್ಲಿ ಸೀಳಿ ನಿನ್ನ ಕತ್ತಲಿಸಿ ನಿನ್ನ ರಕ್ತ ಕುಡಿದು ಬಿಡುತ್ತೇನೆ. ಬಾರೆ ಕಚ್ಚ ಲಚ್ಚ. ಗೆಳೆಯರ ಕೇಳದಾತ್ರಿ ನನ್ನ ಮಗಗ ರಕ್ತದ ಹುಚ್ಚ ಅದ್ರಾಗ ಹಾಕ್ಯಾನ್ರಿ ಈ ಹುಡುಗ ಸ್ಕೆಚ್ಚು. ತಮ್ಮ ಭುಜಂಗ ಸ್ವಲ್ಪ ಬಾಯಿ ಮುಚ್ಚಪ್ಪ ನೀನ. ಏ ತಿರುಪತಿ, ಬಾಯಿ ಮಾತಿನ ಬಕಾಸುರನಿಗೆ ಬೆದರುವನಲ್ಲ ಈ ಚಕ್ರವರ್ತಿ ಚಂದ್ರಕಾಂತ. ಇಂದ್ರನಾಗಿ ಐರಾವತವನ್ನೇರಿ ವಜ್ರಾಯುಧವನ್ನು ಧರಿಸಿದ ಈ ಮರಳೆ ಮಹೇಂದ್ರನಿಗೆ ಇಂತಹ ಎಷ್ಟೇ ವೀರರು ಬಂದರೂ ಹಿಂದೆ ಸರಿಯಲಾರ ಈ ಸಾಹುಕಾರ ಸಭಾಪತಿ. ಸಾಹುಕಾರ ಸಭಾಪತಿ ಇಂದ್ರನ ಮಡದಿ ಸತಿದೇವಿ ಬಯಸಿದ ಪಾರಿಜಾತ ಪುಷ್ಪಕ್ಕೆ ಕೃಷ್ಣನ ಸತಿ ಸತ್ಯಭಾಮೆ ಬಯಸಿದಾಗ ಅದೇ ಕೃಷ್ಣ ಇಂದ್ರನಿಗೆ ಸೋತು ಇಂದ್ರಲೋಕದಿಂದ ಭೂಲೋಕಕ್ಕೆ ತರುವಾಗ ಎಲ್ಲಿ ಹೋಗಿತ್ತು ಅವನ ವಜ್ರಾಯುಧ. ಲೇ ಸಾಹುಕಾರ, ಆ ತಾಕತ್ತು ನಿನ್ನಲ್ಲೇನಾದರೂ ಇದ್ದರೆ ಬಾ ನನ್ನೊಂದಿಗೆ ಮಲ್ಲ ಯುದ್ಧಕ್ಕೆ. ನಿಲ್ಲು ಭದ್ರ, ಏನಿದು ನಿನ್ನ ಮಾತಿನ ಭರಾಟೆ? ಇದು ಭರಾಟೆ ಅಲ್ಲ, ನಾ ಭರಾಟೆ ಅಲ್ಲ, ಈ ಸಾಹುಕಾರ ಹೂಡಿದ ಕಂತ್ರಿ ಗಲಾಟೆ. ಪ್ರಸಕ್ತಿ ಸಿಕ್ಕ ನಿನ್ನ ಶಿಸ್ತಿಗೆ ಅಸೂಯೆ ಪಟ್ಟು ಆ ಬಂಜರು ಭೂಮಿಗೆ ನಾಯಕನಾಗಲು ಹೊರಟಿದ್ದಾನೆ ಈ ಷಂಡ. ಹೇ ರಂಗನಾಥ, ನಿನ್ನ ತಮ್ಮನೆಂಬ ಈ ಹುಚ್ಚು ನಾಯಿಯನ್ನು ನನ್ನನ್ನು ಕಚ್ಚಲು ಕಳುಹಿಸಿ ನೀ ಬೆಚ್ಚಗೆ ಮಾತನಾಡಲು ಹೋಗಲು ಬಂದಿರುವೆಯಾ? ಮರ್ಯಾದೆಯಿಂದ ಇವನಿಗೆ ಬುದ್ಧಿ ಹೇಳಿ ಹಿಂದೆ ಸರಿಸು. ಇಲ್ಲವಾದರೆ ಆ ನಿನ್ನ ವಿಜ್ಞಾನ ಕೇಂದ್ರವನ್ನು ರದ್ದು ಮಾಡಿಸಿ ಬಿಡುತ್ತೇನೆ. ಮಗನೇ, ಊರಿಗೆ ನೀನೊಬ್ಬ ನಾಯಕನಾಗಿ ಸರ್ಕಾರದಿಂದ ಬಂದಂತ ಕೃಷಿ ಕೇಂದ್ರ ಬಂದು ಮಾಡಕ್ಕೆ ಅದು ನಿಮ್ಮ ಒಪ್ಪನಿದರೂ ಸಾಧ್ಯವಿಲ್ಲ. ಏನಂದಿ? ನನಗೆ ಬುದ್ಧಿ ಭ್ರಮಣೆಯಾಗಿದೆಯಾ? ರಂಗನಾಥ, ನೀನು ನಿನ್ನ ತಮ್ಮನ ತರಹನೇ ಮಾತನಾಡ್ತೀಯ. ಮಾತನಾಡದ ಹಿನ್ನೆಲೆ ಆ ಕೆಲಸದ ಪ್ರಾರಂಭಕ್ಕೆ ನಿನ್ನನ್ನು ಅಧಿಪತಿಯಾಗಿ ಕರೆಯಾಗಿ ಹೇಳಕ್ಕೆ ಬಂದೇನೆ ಮಗನ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಜೀವ ಸಜೀವವಾಗುವವರೆಗೂ ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಇಂದ್ರಾದಿ ಚಂದ್ರನಾಗಿ ಈ ನಾಡಿಗೆ ನಾಡಗೌಡನ ಮಗ ದೊರೆಯಾಗಿ ಸತ್ಯದಿ ಬಾಳ ಬೆಳಗುವ ಈ ಚಕ್ರವರ್ತಿಗೆ ನೀ ಹೇಳುವ ಮಾತು ಅವಮಾನದ ಮಾತು. ರಂಗನಾಥ್, ನಿನಗಿನ್ನು ಅವಕಾಶ ಕೊಡುತ್ತೇನೆ. ಸರಿಯಾಗಿ ವಿಚಾರ ಮಾಡಿ ಹೇಳು. ಇನ್ನು ಮುಂದೆ ನಮ್ಮ ತಂಟೆಗೆ ಬರುವುದಿಲ್ಲವೆಂದು. ಇಲ್ಲವಾದರೆ ನಿಮ್ಮಿಬ್ಬರ ಹೆಣ ನನ್ನ ಕೈಯಾರೆ. ಉತ್ತರ ಭೂಪ
ಕಂಬನ ತರ ಜಂಬ ಕೊಚ್ಚಿಕೊಳ್ಳುವುದನ್ನು ಬಿಟ್ಟು ಹಚ್ಚಿ ಹಾಕಿ ರಣರಂಗಕ್ಕೆ ಬಾ. ನೀನು ನಿನ್ನ ತಾಯಿ ಅದೇ ಹಾಲ ಕುಡಿದು ಬೆಳೆದೇ ಮಗನಾಗಿದ್ದರೆ ಆ ಬಂಜರು ಭೂಮಿಗೆ ಬಂದು ನಿನ್ನ ಕಾಲನ್ನು ಇಡು. ಆವಾಗ ಗೊತ್ತಾಗುತ್ತದೆ ಜಮೀನ್ದಾರನ ಮನೆತನದ ಮಕ್ಕಳು ಎಂತವರೆಂದು. ಅಣ್ಣ ಅಣ್ಣ ಹೋಗೋಣ. ನಡೀತಮ್ಮ ಹೋಗೋಣ. ಏ ತಿರುಪತಿ, ವೃತ್ತ ಬರದಾಗಿದೆ. ವೃತ್ತದ ಒಳಗಿರುವುದೆಲ್ಲ ನಮ್ಮದೇ ನಮ್ಮದೇ ನಮ್ಮದೇ. ಉತ್ತದೊಳಗ್ ಕೈ ಹಾಕ್ತಾನಂತ ನೋಡಪ್ಪ ಇವನು. ಉತ್ತದೊಳಗಿರೋದಲ್ಲ ಇವನ್ ತಗೊಂಡು ಇಟ್ಟ. ಸಾವುಕಾರ್ರೆ, ಅದೆಂತ ತಪ್ಪು ಮಾಡಿಬಿಟ್ರಿ ನೀವು. ಬೇಗ ನನಗೆ ಅಪ್ಪಣೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವರ ಕತೆ ಮುಗಿಸಿ ಬಿಡ್ತಿದ್ದೆ. ವೇಟೆನ್ಸಿ ಭುಜಂಗ, ವೇಟೆನ್ಸಿ. ಇವರ ಕತೆ ಮುಗಿಸುವ ಸಮಯ ಈಗಲ್ಲ ಭುಜಂಗ. ಹೌದು ಸಹೋದರ, ಹೌದು. ಅವರಿಬ್ಬರು ನನಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವಾಗ ಆ ನಿನ್ನ ಆಲೋಚನೆ ಏನಿತ್ತು ನಾ ಅರಿಯಲಾರೆ. ಹೌದು, ಏನಿಲ್ಲ ನಿನ್ನ ವಿಚಾರ? ಅಣ್ಣ, ಏ ಅಣ್ಣ, ಈ ನಿನ್ನ ತಮ್ಮನ ವಿಚಾರ ನಿನಗೆ ಅರಿಯದೇನಿದೆ ಅಣ್ಣ? ಬೊಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಇವರು ಈ ರೀತಿ ಬೊಗಳಿ ನಮಗೇನು ಮಾಡಲ್ಲ ಅಣ್ಣ. ನಾನೊಂದು ಹೊಸ ಸ್ಕೆಚ್ ಹಾಕಿದ್ದೇನೆ, ಬನ್ನಿ ಒಳಗಡೆ ಹೋಗಿ ವಿಚಾರ ತಿಳಿಸುತ್ತೇನೆ. ತಿರುಪತಿ, ಇಷ್ಟೊತ್ತು ಮಾತನಾಡಿರುವ ಈ ನಮ್ಮಣ್ಣ ದಣಿವಾಗಿದ್ದಾನೆ. ಅವನಿಗೆ ಸುಖ ಸಾಮ್ರಾಜ್ಯದ ಸುಖ ವೈಭವವನ್ನು ಸ್ವೀಕರಿಸಿ ಈಗ. ಏಂತಿ ಸತ್ತು 3 ದಿವಸಗಳ ಪೂಪ ಅಂದ್ರೆ ಇವ್ರ ನೋಡ್ರಿ. ಈಗ ಅವ್ರೆಲ್ಲ ಬಂದು ಊತ್ತದೊಳಗೆಲ್ಲ ಕೈ ಹಾಕೋಯ್ಯಾರ. ಈಗ ಬಂದ ನೋಡ್ರಿ ಇವ. ಏ ತಿರುಪತಿ, ಹೆಚ್ಚಿಗೆ ಮಾತನಾಡಬೇಡ, ಸುಟ್ಟು ಹಾಕುವೆ. ಭದ್ರ ತಿರುಪತಿ, ಯಾಕ ಟೈಮ್ ಆತ್ರಿ ನಮ್ದು. ಯಾಕೋ ತಲಿ ಭಾರಿ ಬಿಸಿ ಆಗ್ಬಿಡತ್ರಿ. ಅಲ್ರಿ ಅಲ್ಲಿ ಏನೋ ಅಂತಾರಲ್ಲ, ಹುಟ್ಟಿದ್ದು ಒಲೆ ಮನಿ ಅಂತ, ಬಿಟ್ಟು ಹೊಂಟಿ ಖಾಲಿ ಮನಿ ಅಂತಾರಿ. ಅಲ್ರಿ ಈ ದೇಹದ ಜೀವಿರ ಮಠ ಅದು ನಂದು, ಇದು ನಂದು, ಇದು ನಂದು ಅಂತ ಹಂಗ ಆಸಿ ಕೊಡ್ದಾಡ್ತೈತ್ರಿ ಜೀವ. 4 ಮಂದಿ ಅಗಲ ಮ್ಯಾಗ ಹೋಗ ಹೊಂಟ್ರ ಏನಾರ ಒಯ್ಯದಾಕತ್ತೀನ್ರಿ, ಎಲ್ಲ ಇಲ್ಲೇ ಬಿಟ್ಟು ಹೋಗತ್ರಿ. ಅದಕ್ಕ ನಮಗೇನ್ರಿ, ನಾವ್ ಯಾವ್ದಕ್ಕೆ ಅದ್ರ ಮಕ್ಕಳಲ್ಲ, ನಮಗೆ ಗೊತ್ತು ಕೊಡ್ರ ಭಾರಿ ತಲಿ ಕೆಟ್ಟ ಬಿಡತ್ರಿ. ಅದ್ರಾಗ ಬದ್ದು ನೋಡಿದ್ರಂತ ರಾತ್ರಿ ನಿದ್ದಿನ ಬರಂಗಲ್ರಿ, ನಿದ್ದಿನ ಬರಂಗಲ್ಲ. ಅದ ಖುಷಿಗೆ ನಮಗೆ ಏನಾರ ಒಂದು ಭರ್ಜರಿ ಬಿಸಿ ಮಾಡ್ಬೇಕ್ರಿ. ನೋಡ್ರ, ಏನಾರ ಬಿಸಿ ಮಾಡ್ರಿ ದಣ್ಯರ. ತಿರುಪತಿ, ನಮ್ಮಿಂದ ಅದೇನಾಗ್ಬೇಕು? ಏನಾಗ್ಬೇಕು ಅಂತ ಕೇಳ್ತೀರಲ್ರಿ? ಏನಾರ ಗೋವಾ ಪಾವದಾಗದಿಂದ ಗೋವಾದಿಂದ ಏನಾರ ತರಿಸಿದ್ರ ವಿತೋಡ ಹೆಣ್ಣರ ಆಗ್ಲಿ ಎಣ್ಣೆರ ಆಗ್ಲಿ ನಮಗೇನ್ರಿ, ನೀತಿ ಬಂದ್ರ ಸಹಿ. ಏ ಭುಜಂಗ, ಹೇಳಿದಣಿ. ಅದಕ್ಕೆ ಎಲ್ಲದ ಸಿದ್ಧತೆ ಮಾಡಿಕೊಳ್ಳು. ಮಾಡಿದ್ದೇನೆ ದಣಿ. ಒಳಗೆ ಹೋಗೋಣ ಬನ್ನಿ. ತಮ್ಮ ಲೇಟ್ ಮಾಡ್ಬಾರ್ದು ನೋಡ್ ನಮಗೆ. ನನ್ನ ಬಳಿಯಲ್ಲಿ ಅಪರೂಪ
ನನ್ನಿ ಎದೆಯೆಲ್ಲವೂ ಅನುರಾಗದ ಬ್ಯಾಂಕು ಅಂದಕ್ಕೆ ಸೌಂದರ್ಯಕ್ಕೆ ನಾವೊಂದನೇ ಬ್ಯಾಂಕು ಎಲ್ಲರ ಮನದಾಸೆಗೆ ನಾನಾಗುವ ಲಿಂಕು ಸಂತೋಷ ಇದೆಯಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ ಎಲ್ಲರೂ ನಾವಲ್ಲೇ ಏನೇನೋ ಕೊಡಬಲ್ಲೆ ಸಂತೋಷ ಇದೆಯಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ ಎಲ್ಲರೂ ನಾವಲ್ಲೇ ಏನೇನೋ ಕೊಡಬಲ್ಲೆ ಕೊಂಡಾಗ ಕೋಲಾಹಲ ರಂಭೆ ಜೀವಯ್ಯಾರದ ರಂಭೆ ಗೊಂಬೆ ನಾಗರ ಪೂರದ ಗೊಂಬೆ ಹುಣ್ಣಿನ ಬೆಳದಿಂಗಳು ಮೈ ತುಂಬಿದ ಹೆಣ್ಣು ಗುಂಪಲ್ಲಿ ಎಲ್ಲರಿಗೂ ನನ್ನೆಲೆಯ ಕಣ್ಣು ನಕ್ಕರೆ ನವರತ್ನವು ಕಲ್ಲಾಡುವ ಸೊಬಗು ಸಿಕ್ಕರೆ ಸಂತೋಷವು ಕೈ ಸೇರಿದ ಬೆರಗು ನಾ ಕಣ್ಣು ಬಿಟ್ಟಾಗ ಮೈ ಮುಟ್ಟಿ ಬಿಟ್ಟಾಗ ತಲೆಗಾಡೋ ಮರುಳಾಯ್ತು ಮಾಲಿಂಗಿ ಮಡುವಾಯ್ತು ನಾ ಕಣ್ಣು ಬಿಟ್ಟಾಗ ಮೈ ಮುಟ್ಟಿ ಬಿಟ್ಟಾಗ ತಲೆಗಾಡೋ ಮರುಳಾಯ್ತು ಮಾಲಿಂಗಿ ಮಡುವಾಯ್ತು ಎಲ್ಲೆಲ್ಲಿ ಏನಾಯಿತೋ ರಂಭೆ ಜೀವಯ್ಯಾರದ ರಂಭೆ ಗೊಂಬೆ ನಾಗರಪುರದ ಗೊಂಬೆ ನಮ್ಮ ಕವಳೂರು ಆ ಗೊಂಬೆ ಅಲ್ಲಿಂದಲೇ ಬಂದ ತಾಳಿಂದೆ ಒಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಂಡೆ ಸಹೋದರ, ಅವನಿನ್ನ ವಿಚಾರವನ್ನು ಒಳಗೆ ತಿಳಿಸುತ್ತೇನೆ. ಅದೇನದು ತಿಳಿಸು ನಡಿ. ಬನ್ನಿ ಅಣ್ಣ, ಆದಷ್ಟು ಬೇಗ ಜಮೀನ್ದಾರರ ಸರ್ವನಾಶವಾಗುವ ಇಂಥ ವಿಚಾರವನ್ನು ನಾನು ಈಗ ತಿಳಿಸುತ್ತೇನೆ.